ಇದೇ ರೀತಿ ದರ್ಶನ್ ಮುಂದುವರೆದ ಹೇಳಿಕೆಗಳೆಲ್ಲ ಹೋಗ್ತವೆ. ಇನ್ನೊಂದು ಕಡೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಒಂದಿದೆ. ಒಂದು, ಕೊಲೆಗೆ ಸಂಬಂಧಪಟ್ಟಂತೆ ದರ್ಶನ್ ಪಾತ್ರ ಏನು ಅಂತ ಹೇಳಿ ದರ್ಶನ್ ಸ್ವಇಚ್ಛಾ ಹೇಳಿಕೆ. ನಿನಗೂ ಈ ಕೊಲೆಗೂ ಏನಪ್ಪ ಸಂಬಂಧ ಅಂತ ಕೇಳಿದಾಗ ದರ್ಶನ್ ತಾವೇನು ಮಾಡಿದ್ರೋ, ತಾವೇನು ಕಂಡಿದ್ರೋ, ತಮ್ಗೆ ಯಾರು ಪರಿಚಯವೋ, ತಮ್ಮ ಕಡೆಯವರು ಮಾಡಿದ್ರೋ ಅದನ್ನು ಹೇಳಲೇಬೇಕಾದಂಥ ಅನಿವಾರ್ಯತೆ ಒಂದು ಕಡೆ ಬರುತ್ತೆ. ಇಲ್ಲಿ ನೋಡಿ, ಇನ್ನೊಂದು ಕಡೆ ಇದೇ ದರ್ಶನ್ ಆರೋಪಿಯ ಮುಂದುವರೆದ ಹೇಳಿಕೆ. ಇದು ದರ್ಶನ್ ಅಥವಾ ಆರೋಪಿಯ A2 ಮುಂದುವರೆದ ಹೇಳಿಕೆ. ಈ ಹೇಳಿಕೆನೇ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ದರ್ಶನ್ ಇಡೀ ಕೇಸಲ್ಲಿ ಈ ಸಾಕ್ಷಿಗಳನ್ನು ತಿರುಚುವ ದೃಷ್ಟಿಯಿಂದ, ಸಾಕ್ಷಿಗಳನ್ನು ತಿರುಚಬೇಕು, ಪ್ರಭಾವ ಬೀರಬೇಕು ಅನ್ನೋ ದೃಷ್ಟಿಯಿಂದ ತಾನೇನು ಮಾಡಿದೆ ಅಂತ ಹೇಳ್ಕೊಂಡಿರತಕ್ಕಂಥ ಒಂದು ಹೇಳಿಕೆ ಇದು. ನೋಡಿ, ಇಲ್ಲಿ 14/6/2024 ಇದು ದರ್ಶನ್ ಹೇಳಿಕೆ. ಪೊಲೀಸರ ಮುಂದೆ ನನ್ನ ಮುಂದುವರೆದ ಹೇಳಿಕೆಯನ್ನು ಕೊಟ್ಟಿದ್ದು ಈ ದಿನ ಈ ಥರ ನಾನು ಹೇಳ್ತೀನಿ. 9/6/2024 ಭಾನುವಾರ ಸಾಯಂಕಾಲ 4 ಗಂಟೆ ಸುಮಾರಿಗೆ ಮೈಸೂರಿಗೆ ನಾನು ಶೂಟಿಂಗ್ ಅಂತ ಹೋಗಿದ್ದ ಸಮಯದಲ್ಲಿ ಈ ಪ್ರಕರಣದ ಭೌತಿಕ ಸಾಕ್ಷಿಗಳನ್ನು ತಿರುಚಲು ಸಾಕ್ಷಿದಾರರುಗಳಿಗೆ ಆಸೆ ಆಮಿಷ ಒಡ್ಡಲು ಮನೆಯಲ್ಲಿದ್ದ 3 ಲಕ್ಷ ಹಣವನ್ನು ತೆಗೆದುಕೊಂಡು ಹೋಗಿದ್ದೆ. ಅಲ್ಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಸಾಕ್ಷ್ಯನ ತಿರುಚಬೇಕು. ಸಾಕ್ಷ್ಯ ನಾಶ ಇದೆಯಲ್ಲ, ಕೊಲೆಯಷ್ಟೇ ಭೀಕರ ಆರೋಪ, ಅದು ಕೊಲೆಯಷ್ಟೇ ಭೀಕರ ಕೇಸ್ ಆಗ್ಬಿಡುತ್ತದು. ಸಾಕ್ಷ್ಯ ನಾಶ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ತಪ್ಪು ಮಾಡಿದ್ದಕ್ಕೆ ಸಾಕ್ಷ್ಯ ನಾಶ ಮಾಡ್ತಾ ಇದೆಯಾ? ಸಾಕ್ಷಿ ಇದ್ರೆ ತಾನೇ ಸಿಕ್ಕಾಕೊಳ್ಳೋದು. ಸಾಕ್ಷಿ ಇಲ್ಲದಂತೆ ಮಾಡಿಬಿಟ್ರೆ, ದರ್ಶನ್ ಸ್ವಇಚ್ಛಾ ಹೇಳಿಕೆ ಇದು. ಹೌದು, ನಾನು ಈ ಥರ ಹೋಗಿದ್ದೆ ಮೈಸೂರಿಗೆ, ಬ್ಯಾಗಲ್ಲೇ 3 ಲಕ್ಷ ತೊಗೊಂಡು ಹೋಗಿದ್ದೆ. ಏನಕ್ಕಪ್ಪ ತೊಗೊಂಡು ಹೋಗಿದ್ದೆ? 9ನೇ ತಾರೀಕು ನೀನು 3 ಲಕ್ಷ ರೂಪಾಯಿ ನಿನ್ನ ಬಳಿ ಸಿಕ್ತಲ್ಲ ಹಣ ಅಂತ ಕೇಳಿದಾಗ, ಹೌದು ಸ್ವಾಮಿ, ನಾನೇನು ಮಾಡಿದೆ, ಭೌತಿಕ ಸಾಕ್ಷಿಗಳು ಇರ್ತಾರಲ್ಲ ಅವರನ್ನು ನಾನು ತಿರುಚೋದಕ್ಕೆ, ಮ್ಯಾನಿಪುಲೇಟ್ ಮಾಡೋದಕ್ಕೆ ಅವರನ್ನು ಈ ಹಣ ತೊಗೊಂಡು ನಾನು ಹೋಗಿದ್ದೆ ಸ್ವಾಮಿ ಅಂತ ಕೂಡ ದರ್ಶನ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು. ದಿನಾಂಕ 11/6/2024 ಪೊಲೀಸರು ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದರು. ಆಗ ನನ್ನ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಆದಂಥ ರಾಜು ಅವರು ಹಣ ಇರುವ ಬ್ಯಾಗನ್ನು ಹೋಟೆಲ್ನಿಂದ ತಂದು ನನ್ನ ಪತ್ನಿಯಾದ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿರ್ತಾರೆ. ಹಣ ತೊಗೊಂಡು ನಾನು ಇಟ್ಕೊಂಡಿದ್ದೆ. ನನ್ನ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ರಾಜು ಇದ್ದಾನಲ್ಲ, ಈ ರಾಜು ಅವರು ಇದು ನನ್ನ ಪತ್ನಿಗೆ ತಗೊಂಡು ಕೊಟ್ಟರು ಈ ಬ್ಯಾಗಲ್ಲಿ, ಈ ಬ್ಯಾಗಲ್ಲಿ ಹಣ ಇತ್ತು ಅಂತ ದರ್ಶನ್ ಸ್ಟೇಟ್ಮೆಂಟ್ ಇದು. ಇನ್ನೊಂದು ಕಡೆ, ನನ್ನ ಎಲ್ಲ ಹಣಕಾಸಿನ ವ್ಯವಹಾರಗಳನ್ನು ನಾನೇ ನೋಡಿಕೊಳ್ತಾ ಇದ್ದು, ಅದರ ಆಡಿಟನ್ನು ಪ್ರತಿ ವರ್ಷ ರಾಮಚಂದ್ರ ಮತ್ತು ಅರುಣ್ ಅವರು ನೋಡಿಕೊಳ್ತಾರೆ. ಗಾಂಧಿನಗರದಲ್ಲಿ ಅವರ ಆಡಿಟ್ ಕಚೇರಿ ಇರುತ್ತೆ. ಇದು ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಈ ನಗದು ಅಂತ ಸಿಕ್ಕಿಬಿಟ್ಟಾಗ ಒಂದಷ್ಟು ವಿಚಾರಗಳು ಬಂದ್ಬಿಡ್ತವೆ. ದರ್ಶನ್ ಹೇಳಲೇಬೇಕಾಗತ್ತಾಗ ನಗದು ಅಂತ ಬಂದಾಗ, ಈ ನಗದು ವಿಚಾರ ಏನಾಯ್ತಪ್ಪ, ಯಾಕೆ ಇಷ್ಟು ಕ್ಯಾಶ್ ಇತ್ತು ನಿನ್ನ ಬಳಿಲಿ ಅಂತ ಬಂದಾಗ, ನೀನು ಟ್ಯಾಕ್ಸ್ ಕಟ್ಟಿದ್ಯಾ ಕಟ್ಟಿಲ್ವಾ, ಈ ಥರ ಕ್ಯಾಶ್ ಇಟ್ಕೊಳ್ಬಹುದಾ ನೀನು ಅಂತ ಬಂದಾಗ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಆವಾಗ ಇಲ್ಲ ಸ್ವಾಮಿ, ಇಂಥವ್ರು ಆಡಿಟ್ ಮಾಡ್ತಾ ಇದ್ದಾರೆ, ನಾನು ಕರೆಕ್ಟಾಗಿ ತೆರಿಗೆ ಕಟ್ಕೊಂಡು ಹೋಗ್ತಾ ಇದ್ದೀನಿ, ಈ ಕ್ಯಾಶ್ ಕನ್ವೀನಿಯನ್ಸ್ಗೆ ಅಂತ ಹೇಳಿ ಶೂಟಿಂಗಲ್ಲಿ ಬೇರೆ ಬೇರೆ ನಿರ್ಮಾಪಕರು, ಸ್ವಾಮಿ ಎಷ್ಟೊಂದು ಸಿನಿಮಾ ಮಾಡಿದ್ದೀನಲ್ಲ ನಾನು, ಅವ್ರೇನು ಮಾಡಿಬಿಡ್ತಾರೆ, ಕೊಟ್ಟಿದ್ರು, ಅದು ನಾನು ಮನೇಲಿ ಇಟ್ಟಿದ್ದೆ 30 ಲಕ್ಷ ಹಣ ಹೇಳಿರಬಹುದು. ಜೊತೆಗೆ ಇವರು ಗಾಂಧಿನಗರದ ಆಡಿಟ್ ಕಚೇರಿ ಬಗ್ಗೆ ಕೂಡ ಮಾತಾಡಿದ್ದಾರೆ. ಪ್ರತಿ ತಿಂಗಳು ಮೈಸೂರಲ್ಲಿರ್ತಕ್ಕಂಥ ಫಾರ್ಮ್ ಹೌಸ್ ನಿರ್ವಹಣೆಗೆ ಸುಮಾರು 10-12 ಲಕ್ಷ ಖರ್ಚಾಗುತ್ತೆ ಸ್ವಾಮಿ. ನಾನು ಮೈಸೂರಲ್ಲಿರೋ ಫಾರ್ಮ್ ಹೌಸ್ ಮೇಂಟೈನ್ ಮಾಡೋಕ್ಕೇ ಒಂದು ತಿಂಗಳಿಗೆ 10-12 ಲಕ್ಷ ರೂಪಾಯಿ ಹಣ ಬೇಕು ಸ್ವಾಮಿ ನನಗೆ ಅಂತ ಕೂಡ ದರ್ಶನ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು. RR ನಗರದಲ್ಲಿರುವ ಮನೆ ನಿರ್ವಹಣೆಗೆ ಸುಮಾರು 3.5 ಲಕ್ಷ ರೂಪಾಯಿ ನನಗೆ ಬೇಕು. RR ನಗರದ ಮನೆ ಮೇಂಟೆನೆನ್ಸ್ಗೆ ನನಗೆ 3.5 ಲಕ್ಷ ರೂಪಾಯಿಯಷ್ಟು ಹಣ ಬೇಕಾಗುತ್ತೆ. ನನಗೆ ಪರಿಚಯ ಇರ್ತಕ್ಕಂಥ ಮೋಹನ್ ಎನ್ನುವವರು ನನ್ನಿಂದ ಮೇ 2024ನೇ ಸಾಲಲ್ಲಿ ಅಂದಾಜು 38 ಲಕ್ಷ ಹಣ ಪಡ್ಕೊಂಡಿದ್ದರು. ಆ ಹಣವನ್ನು ಪ್ರಕಾಶ್ ಮತ್ತು ಮೋಹನ್ ಹಾಗೂ ಇತರರಿಂದ ಹೊಂದಿಸಿಕೊಂಡಿದ್ದು, ಆ ಹಣವನ್ನು ಈ ಪ್ರಕರಣದ ಭೌತಿಕ ಸಾಕ್ಷಿಗಳನ್ನು ತಿರುಚಲು ಸಾಕ್ಷಿದಾರರುಗಳಿಗೆ ಆಸೆ ಆಮಿಷ ಒಡ್ಡಲು ರಾಜರಾಜೇಶ್ವರಿ ನಗರದಲ್ಲಿರುವ ಮನೆಯಲ್ಲಿಟ್ಟಿರುತ್ತೇನೆ ಎಂದು ನಾನು ಈ ಮೇಲಿನಂತೆ ಮುಂದುವರೆದ ಹೇಳಿಕೆಯನ್ನು ಕೊಟ್ಟಿರುತ್ತೇನೆ. ಓದಿ, ಹೇಳಿ, ಕೇಳಿ, ನೋಡಿದೆ, ಸರಿ ಇದೆ. ಕೆಳಗಡೆ ಹೆಬ್ಬೆಟ್ಟು, ಅದ್ರ ಕೆಳಗಡೆ ದರ್ಶನ್ ಆಟೋಗ್ರಾಫ್, ಸೈನ್, ಆಟೋಗ್ರಾಫ್ ಅಲ್ಲ ಸೈನ್ ಅಂತ ಅಂದ್ಕೊಳ್ಳೋಣ, ಸಹಿ. ನನ್ನ ಸಮಕ್ಷಮ ಚಂದನ್ ಕುಮಾರ್ ಎನ್, ಯಾರು ACP ಪ್ರಕರಣಕ್ಕೆ, ಯಾವತ್ತು 18/6/2024 ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು. ಸಹಾಯಕ ಪೊಲೀಸ್ ಆಯುಕ್ತರು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ನಿಮಗೆ ನೆನಪಿರಬೇಕು, ಈ 38 ಲಕ್ಷನೋ 40 ಲಕ್ಷನೋ ಹಣ ಕೊಟ್ಟಿದ್ರಂತೆ. ಇದನ್ನು ಯಾರೋ ಪ್ರಕಾಶ್ ಅನ್ನೋರು, ಮೋಹನ್ ಅನ್ನೋರು, ಇವರ್ಯಾರೋ ಕೊಟ್ಬಿಟ್ಟಿದ್ದಾರಂತೆ. ಇನ್ಯಾರೋ ಸ್ವಲ್ಪ BBMPಯಲ್ಲಿ ಸದಸ್ಯರಾಗಿದ್ದಂಥವ್ರು ಅವರೆಲ್ಲೋ ತಲೆಮರೆಸ್ಕೊಂಡ್ಬಿಟ್ರಂತೆ, ಅವ್ರು ಸಿಕ್ತಿಲ್ವಂತೆ, ವಿಚಾರಣೆ ಮಾಡಬೇಕಂತ ಸ್ಟೇಟ್ಮೆಂಟ್ ಬಂತಲ್ಲ, ಅದಕ್ಕೆ ನೋಡಿ ದರ್ಶನ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು. ಅದಕ್ಕೆ ಪೂರಕವಾಗಿ ಏನಂದ್ರೆ ಕತೆ ಏನು ಅಂತ ಹೇಳಿದ್ರೆ, ಇದು ನನಗೆ ಮೋಹನ್ ಅನ್ನೋರು ನನಗೆ ಪರಿಚಯ. ಮೇ 2024ರಲ್ಲಿ ಇದೇ ಇಸವಿಯ, ಇದೇ ವರ್ಷದ ಮೇ ತಿಂಗಳಲ್ಲಿ ಅಂದಾಜು ಒಂದು 38 ಲಕ್ಷ ರೂಪಾಯಿಯಷ್ಟು ಹಣವನ್ನು ಈ ಮೋಹನ್ ಅನ್ನೋರು ಪಡ್ಕೊಂಡಿದ್ರು. ಈ ಹಣವನ್ನು ಪ್ರಕಾಶ್ ಮತ್ತು ಮೋಹನ್ ಹಾಗೂ ಇತರರಿಂದ ಹೊಂದಿಸ್ಕೊಂಡಿದ್ರು. ಬೇರೆ ಬೇರೆಯವ್ರ ಕಡೆಯಿಂದ ಈ ಹಣವನ್ನು ಅವರು ಅಡ್ಜಸ್ಟ್ ಮಾಡ್ಕೊಂಡಿದ್ರು. ಆ ಹಣವನ್ನು ಈ ಪ್ರಕರಣದಲ್ಲಿ ಯಾರ್ಯಾರು ಎವಿಡೆನ್ಸ್ಗಳು ಅಂತ ಇದ್ರೋ,
ಯಾರ್ಯಾರು ಸಾಕ್ಷಿಗಳು ಅಂತ ಇದ್ರೋ ಆ ಸಾಕ್ಷಿಗಳನ್ನು ತಿರುಚಲು, ಸಾಕ್ಷಿದಾರರುಗಳಿಗೆ ಆಮಿಷ ಒಡ್ಡಲು ರಾಜರಾಜೇಶ್ವರಿ ನಗರದಲ್ಲಿರುವ ಮನೆಯಲ್ಲಿ ಇಟ್ಟಿರುತ್ತೇನೆ ಎಂದು ನಾನು ಈ ಮೇಲಿನಂತೆ ಮುಂದುವರೆದ ಹೇಳಿಕೆಯನ್ನು ನೀಡಿರುತ್ತೇನೆ ಅಂತೇಳಿ ದರ್ಶನ್ ಕೊಟ್ಟಿರೋದು. ಅಂದರೆ ಸಾಕ್ಷ್ಯ ನಾಶ ಮಾಡುವುದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೆ ಅಂತ ದರ್ಶನ್ ಕೊಡ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟು. ಈ ಎವಿಡೆನ್ಸ್ಗಳನ್ನು ನಾಶ ಮಾಡೋದಿದೆಯಲ್ಲ, ಇದು ಒಂದು ಗಂಭೀರ ಸ್ವರೂಪದ ಒಂದು ಪ್ರಕರಣ ಆಗಿಬಿಡುತ್ತೆ. ಇನ್ನೊಂದು ಕಡೆ ನೋಡಿ, ಇಲ್ಲಿ ಒಂದು ಕಡೆ ಇಲ್ಲಿ ಪೊಲೀಸರು ಚಪ್ಪಲಿಗಳನ್ನು ಸೀಸ್ ಮಾಡ್ಕೊಳ್ತಾರೆ. ಈ ಚಪ್ಪಲಿ ಅಥವಾ ಪಾದರಕ್ಷೆ ಅಂತ ಕನ್ಸಿಡರ್ ಮಾಡ್ತೀವಲ್ಲ ನಾವು, ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಕೇಸಲ್ಲಿ, ಕಾರಣ ಒಂದು ಬಟ್ಟೆ, ಇನ್ನೊಂದು ಸ್ಲಿಪ್ಪರು. ಇಲ್ಲೇನಾಗಿದೆ, ಈ ಸ್ಲಿಪ್ಪರಲ್ಲಿ ರಕ್ತದ ಕಲೆಗಳು, ರಕ್ತದ ಗುರುತು ಇದೇ ಸ್ಲಿಪ್ಪರಲ್ಲಿ ಇದ್ದಿದ್ದು ಅಂತ. ಯಾಕೆ ಹೇಳ್ತಾ ಇದ್ದೀವಿ ಇದನ್ನು ಅಂತ ಹೇಳಿದ್ರೆ, ಇದನ್ನು ಟೆಸ್ಟ್ ಮಾಡಿದಾಗ ರೇಣುಕಾಸ್ವಾಮಿ ರಕ್ತ ಸಿಕ್ತಲ್ಲಿ ಅಂತ. ರಕ್ತ ಸಿಕ್ಕಾಗ ಏನು ಮಾಡ್ತಾರೆ, ನೀನು ಅಲ್ಲಿಲ್ಲ ಅಂತ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ವಲ್ಲ, ಇದ್ದೆ, ಹೊಡೆದೆ, ಬಡ್ದೆ, ಚಚ್ಚಿದೆ ಹೇಳಬೇಕಾಗತ್ತಲ್ಲ. ಇಬ್ಬರು ಚಪ್ಪಲಿ ಮೇಲೂ, ಈಗ ದರ್ಶನ ಹೊಡೆದೆ ಅಂತ ಹೇಳಿದ್ದು ನಿಜ, ಆಗ ಇದೇ ಪವಿತ್ರ ಗೌಡ ಕಾರಲ್ಲಿ ಕೂತಿದ್ದು ಅಂತ ಹೇಳಿದ್ದು ನಿಜ. ಬಂದ ತಕ್ಷಣ ಕಾಲಿಗೆ ಇವನು ಮುಂದೆ ಕುಕ್ಬಿಡ್ತಾರೆ, ಪವಿತ್ರ ಗೌಡ ಹೆದರ್ಕೊಂಡು ಹಿಂದಕ್ಕೆ ಹೋಗ್ಬಿಟ್ರು ಅಂತ ಅಷ್ಟೇ ದರ್ಶನ್ ಸ್ಟೇಟ್ಮೆಂಟು. ಪವಿತ್ರ ಗೌಡ ಸ್ಟೇಟ್ಮೆಂಟ್ ಬೇರೆ ಬರಬೇಕು ನಮಗೆ, ಅದು ಇದೆ ಚಾರ್ಜ್ ಶೀಟಲ್ಲಿ, ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಏನು ವಶಪಡಿಸ್ಕೊಂಡಿದ್ರು ಅಂತ ಹೇಳಿ ಇವರೊಂದು ಕಡೆಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇವ್ರು ಹೇಳ್ತಾರೆ, ನೀಟಾಗಿ ಹೇಳ್ತಾರೆ ಇವರು. ಬಾಲ್ಮೇನ್ ಪ್ಯಾರಿಸ್, ಇದೊಂಥರ ಚಪ್ಪಲಿ ನಾವು ವಶಪಡಿಸ್ಕೊಂಡಿದ್ದೀವಿ. ಫ್ಲಿಪ್ ಫ್ಲಾಪ್ ಸ್ಲಿಪ್ಪರ್ಸ್ ಇದು, ವಿತ್ ಲೇಬಲ್ ರೆಡ್ ಡ್ಯಾಸ್ ಬಾಲ್ಮೇ ಪ್ಯಾರಿಸ್. ದಿ ಇನ್ನರ್ ಆಸ್ಪೆಕ್ಟ್ ಆಫ್ ಲೆಫ್ಟ್ ಸ್ಟ್ರಾಪ್ ಹ್ಯಾಸ್ ಆನ್ ಇಂಪ್ರಿಂಟ್ ರೆಡ್ ಡ್ಯಾಸ್ 35 BA 8120190113M and that of the right strap is faded. The packet also contains Ziploc cover which contains 2 folded white packets with the label red as 95. ಪ್ರತಿಯೊಂದು ಇವ್ರು ಏನು ವಶಪಡಿಸ್ಕೊಂಡಿರ್ತಾರಲ್ಲ ಅದನ್ನು ಇಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಪೊಲೀಸರು. ಅದು ಅವರ ಒಂದು ಡ್ಯೂಟಿ ಮತ್ತು ಇನ್ವೆಸ್ಟಿಗೇಷನ್ನ ಭಾಗ ಕೂಡ ಹೌದು. ಇಲ್ಲೇನಾಗುತ್ತೆ ನೋಡಿ ನಿಮಗೆ, ಇಡೀ ವಿಚಾರದಲ್ಲಿ ಇವನು ಯಾರ್ಯಾರು ಚಾಟ್ ಮಾಡಿದ್ದ, ಯಾರ ಹೆಸರಲ್ಲಿ, ಇಲ್ಲಿ ಯಾವುದೋ ಗೌತಮ್ KS ಅಂತ ಹೇಳಿ ಒಂದು ಅಕೌಂಟು, ಅದನ್ನು ಚಾಟ್ ಮಾಡಿರ್ತಕ್ಕಂಥದ್ದು ಇವನು ಹೇಳ್ತಾ ನೋಡಿ. ಇಲ್ಲಿ ಗೌತಮ್ ಅನ್ನೋನು ತುಂಬ ಅಂದರೆ ಅಶ್ಲೀಲ ಚಾಟಿಂಗ್ ಇದೆಲ್ಲವೂ ಕೂಡ. ಇದರಲ್ಲಿ ಈ ಥರ ನಿಮ್ಮ ಸ್ಟೋರಿಗಳಿಗೆ ನಿಮ್ದು ಯಾವುದೋ ಒಂದು ಸ್ಟೋರಿ ಪೋಸ್ಟ್ ಮಾಡಿದಾಗ ರಿಪ್ಲೈ ಬರುತ್ತಲ್ವ, ಅದಕ್ಕೆ ನೀನು ಅಷ್ಟು ಚೆನ್ನಾಗಿದೆಯಾ, ಇಷ್ಟು ಚೆನ್ನಾಗಿದೆಯಾ, ಅಷ್ಟು ಸುಂದರವಾಗಿದೆಯಾ, ಅದು ಇದು ಅಂತ ಹೇಳಿ ಇವನು ಕೊಟ್ಟಿರ್ತಕ್ಕಂಥ ಕಡೆ ನಾವು ಚೆಕ್ ಮಾಡಿದ್ರೆ ಇಲ್ಲಿ ನೋಡಿ, ಇಲ್ಲಿಯೂ ಕೂಡ ಇದೇ ಚಪ್ಪಲಿ, ಶೂ ಇದನ್ನು ಆರೋಪಿಗಳಿಂದ ವಶಪಡಿಸ್ಕೊಂಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ. ಯಾವ್ಯಾವ ಸ್ಥಿತಿಗತಿಯಲ್ಲಿ ಯಾವ್ಯಾವ ಚಪ್ಪಲಿ ಇತ್ತು, ಯಾವ ಶೂ ಇತ್ತು ಅಂತ ಹೇಳಿ ಇದೇ ರೀತಿಯಲ್ಲಿ ಪ್ರತಿಯೊಂದು ಕೂಡ ಈ ಒಂದು ಚಾರ್ಜ್ ಶೀಟಲ್ಲಿ ನಿಮಗೆ ಎಸ್ಟಾಬ್ಲಿಷ್ ಆಗ್ತಾ ಹೋಗುತ್ತೆ. ಯಾವ ವಿದ್ಯುನ್ಮಾನ ಉಪಕರಣಗಳನ್ನು ಇವರು ಬಳಸಿದ್ರು, ಯಾವುದನ್ನ ಲ್ಯಾಪ್ಟಾಪ್ ಬಳಸಿದ್ರಾ, ಮೊಬೈಲ್ ಬಳಸಿದ್ರಾ, ಕಂಪ್ಯೂಟರ್ ಬಳಸಿದ್ರಾ, ಆ ವಿವರಗಳು ಇಲ್ಲಿ ಇರ್ತಾ ಹೋಗ್ತಾವೆ ನೋಡಿ. ಇನ್ನೊಂದು ಕಡೆ ಯಾರೊಂದಿಗೆ, ಇದು ನೋಡಿ ಚಾರ್ಟ್ ನೋಡಿ, ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಇದು. ಈ ಚಾರ್ಟ್ ಇದೆಯಲ್ಲ, ಯಾರೊಂದಿಗೆ ಯಾರು ಯಾವ ರೀತಿಯಲ್ಲಿ ಚಾಟ್ ಮಾಡಿದ್ರು, ಪವಿತ್ರ ಗೌಡ ಎಲ್ಲಿ, ದರ್ಶನ್ ಎಲ್ಲಿ, ವಿನಯ್ ಎಲ್ಲಿ, ನಾಗರಾಜ ಎಲ್ಲಿ, ಯಾರಿಂದ ಯಾರಿಗೆ ಯಾವ ಥರ ಇನ್ಸ್ಟ್ರಕ್ಷನ್ಸ್ ಬಂತು, ಆರ್ಡರ್ಸ್ ಬಂತು, ಅದನ್ನು ಯಾರು ಫಾಲೋ ಮಾಡಿದ್ರು, ಯಾರು ಮಾಹಿತಿನ ಹಂಚ್ಕೊಂಡ್ರು, ವಿನಿಮಯ ಮಾಡಿಕೊಂಡ್ರು, ಆ ವಿವರಗಳೆಲ್ಲವೂ ಕೂಡ ಈ ಒಂದು ಫೋಟೋದಲ್ಲಿ ಸಿಗ್ತಾ ಹೋಗ್ತವೆ ನಿಮಗೆ. ಇನ್ನೊಂದು ಕಡೆ ಯಾರು ಎಲ್ಲೆಲ್ಲಿ ಇವರು ವಶಪಡಿಸ್ಕೊಂಡು ಬಂದ್ರಲ್ಲ, ಕರ್ಕೊಂಡು ಬಂದ್ರಲ್ಲ, ಅರೆಸ್ಟ್ ಮಾಡ್ಕೊಂಡು ಬಂದ್ರಲ್ಲ, ಆ ವಿವರಗಳು ಕೂಡ ಇಲ್ಲಿರ್ತವೆ ನೋಡಿ. ಇಲ್ಲಿ ಯಾರ್ಯಾರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಾಗ ಎಲ್ಲೆಲ್ಲಿದ್ದರು, ಯಾವ್ಯಾವ ಊರಲ್ಲಿದ್ದರು, ಹೇಗೆ ಹೋಗಿ ನಾವು ಹೇಗೆ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಬಂದಿದ್ದೀವಿ, ಅವ್ರಿಂದ ಆ ಟೈಮಲ್ಲಿ ಏನು ವಶಪಡಿಸ್ಕೊಂಡ್ವಿ, ಪ್ರತಿಯೊಂದು ಕೂಡ ಈ ಒಂದು ವಿವರದಲ್ಲಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇದು ಆರೋಪಿಗಳು ನೋಡಿ, ಇಲ್ಲಿ ಆರೋಪಿಗಳು ಮೃತ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ ನಂತರ ಸಾಕ್ಷಿಯನ್ನು ಮರೆಮಾಚಲು ಪರಸ್ಪರ ಸಂಪರ್ಕಿಸಲು ಹೆಚ್ಚಾಗಿ ವಾಟ್ಸಪ್ ಕಾಲನ್ನು ಬಳಸಿರುವುದು ಆರೋಪಿಗಳ ಮೊಬೈಲ್ ಅನಾಲಿಸಿಸ್ನಿಂದ ಕಂಡು ಬಂದಿರುತ್ತದೆ. ನೋಡಿ, ಇದು ಈ ಥರದೊಂದು ಮರ್ಡರ್ ಆಗಿ ಹೋಗ್ಬಿಡುತ್ತೆ. ಇದಾದ ಮೇಲೆ ಪೊಲೀಸರ ಫೈಂಡಿಂಗ್ಸ್ ಇವೆಲ್ಲವೂ ಕೂಡ ಇಂತಿಂಥ ಆರೋಪಿಗಳು ಇಂತಿಂಥವ್ರಿಗೆ ಕಾಲ್ ಮಾಡಿದ್ರು, ಇವ್ರು ನಾರ್ಮಲ್ ಕಾಲ್ ಮಾಡಿಲ್ಲ, ಇವರು ಕಾಲ್ ಮಾಡಿದ್ದೇನೆಂದರೆ ವಾಟ್ಸಪ್ ಕಾಲನ್ನು ಬಳಸ್ಕೊಂಡಿದ್ರು ಅಂತ ಕೂಡ ಈ ಮೂಲಕ ಇವರು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಇದು ಒಂದಲ್ಲ, ಇದು ಅನೇಕವಿವೆ. ಇವನು ವಿನಯ್ ಅನ್ನೋನು ಯಾರ್ಯಾರು ಕಾಲ್ ಮಾಡ್ದ, ದರ್ಶನ್ ಕಾಲ್ ಮಾಡಿದ್ದು ಯಾರ್ಯಾರಿಗೆ, ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಪವಿತ್ರ ಗೌಡ ಕಾಲ್ ಮಾಡಿದ್ದು ಯಾರ್ಯಾರಿಗೆ, ಪ್ರತಿಯೊಂದು ವಿವರಗಳು ಕೂಡ ಇಲ್ಲಿ ಎಸ್ಟಾಬ್ಲಿಷ್ ಆಗ್ತಾ ಹೋಗ್ತವೆ. ಇದೊಂದು ವಿಚಾರ ಇಲ್ಲಿ. ಇನ್ನೊಂದು ಕಡೆ ವಿನಯ್ ಏನು ಮಾಡ್ದ, ಪ್ರತಿಯೊಂದು ನೋಡಿ, ಇಲ್ಲಿ ಈ ಕಾಲ್ನೆಲ್ಲವನ್ನು ಕೂಡ ಒಂದು ಚಾರ್ಟ್ನ ರೂಪದಲ್ಲಿ, ಅಂದರೆ ಯಾರಿಗೆ ನೋಡಿದ್ರು ಇದೇ ಕಾಲ್ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಇವನಿಂದ ಒಂದು ಆರೋ ಮಾರ್ಕ್ಗಳು, ಬಾಣದ ಗುರುತು ಹಾಕ್ಬಿಟ್ರೆ ಸಾಕು, ಯಾರು ಕಾಲ್ ಮಾಡಿದ್ರು ಏನು ಕತೆ ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ಒಂದು ವಿಚಾರ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇದನ್ನು ಕೂಡ ಇಲ್ಲಿ ಪೊಲೀಸರು ತಮ್ಮ ಚಾರ್ಜ್ ಶೀಟ್ನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಹೋಗಿದ್ದಾರೆ. ಯಾರೊಂದಿಗೆ ಯಾವ ಥರದಲ್ಲಿ ಯಾರು ಕಮ್ಯುನಿಕೇಷನಲ್ಲಿ ಇದ್ದರು ಅಂತ ಪ್ರತಿಯೊಂದು ಕಮ್ಯುನಿಕೇಷನ್ ಬಗ್ಗೆ ಕೂಡ ಪೊಲೀಸರಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಹೋಗ್ತಾರೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿದ್ರೆ ಪ್ರತಿ ಕಾಲ್ಗಳ ಬಗ್ಗೆ ಅಂತೂ ಕೂಡ ನಿಮಗೆ ಪುಟಗಟ್ಟಲೆ ಇವೆ. ಬರೀ ಕಾಲ್ದು
ಯಾರಿಂದ ಯಾರಿಗೆ ಎಷ್ಟೊತ್ತಲ್ಲಿ ಯಾರು ಏನು ಸಂದೇಶ ಕೊಟ್ಟರು, ಏನು ಮೆಸೇಜ್ ಕೊಟ್ಟರು ಅಂತ ಹೇಳಿ ಅದೇ ರೀತಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಕೂಡ ಹೋಗಿದ್ದಾರೆ ಪೊಲೀಸರು. ಇನ್ನೊಂದು ಕಡೆಯಲ್ಲಿ ಅವರಿಂದ ವಶಪಡಿಸಿಕೊಳ್ಳಲಾದಂಥ ಅಂಶಗಳ ಬಗ್ಗೆ ಕೂಡ ಒಂದು ಕಡೆ ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇವರು ಎಲ್ಲೆಲ್ಲಿ ಸ್ಟೇ ಆಗಿದ್ರು, ಎಲ್ಲೆಲ್ಲಿ ಕೊಂಡುಕೊಂಡ್ರು, ಈ ಬಾರ್ ಹತ್ರ ಯಾವಾಗ ಬಂದಿದ್ರು ಇವರು, ಯಾರು ಇವನು ಬಂದಾಗ, ರೇಣುಕಾಸ್ವಾಮಿ ಬಂದಾಗ ಅಲ್ಲಿ ಬಾರ್ ಹತ್ರ ನಿಲ್ಲಿಸಿದ್ರ ಗಾಡಿ, ಟೋಲ್ ಹತ್ರ ಎಲ್ಲಿ ನಿಲ್ಲಿಸಿದ್ರು, ಆವಾಗ ಏನಿತ್ತು ಕಾರ್ ನಂಬರ್ ಯಾವುದು, ಪ್ರತಿಯೊಂದನ್ನು ಕೂಡ ಅಲ್ಲೂ ಕೂಡ ಹೇಳ್ತಾ ಹೋಗ್ತಾರೆ.